ದೀಪ ಬೆಳಗಬೇಕು ದಯವಿಟ್ಟು. ಹಾಂ ಬನ್ನಿ. ಯಜಮತ ಇನ್ನೋಸೆಂಟ್ ವೈಲ್ಡ್ ನಮ್ಮ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಇದೀಗ ದೀಪ ಬೆಳಗುವುದರ ಮೂಲಕ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ನಮ್ಮ ತಂಡ ಅಧಿಕೃತ ಚಾಲನೆಯನ್ನ ನೀಡ್ತಾ ಇದೆ. ದೀಪ ಬೆಳಕಿನ ಸಂಕೇತ. ಅದೇ ರೀತಿಯಾಗಿ ನಮ್ಮ ಎಂಟು ಮುತ್ತ ಸಿನಿಮಾ ಕೂಡ ಸಿನಿಮಾ ರಂಗದಲ್ಲಿ ಒಂದು ಹೊಸ ಬೆಳಕಿನ ಭರವಸೆಯನ್ನ ಮೂಡಿಸಲಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಾಗ್ತಾ ಇದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಇದೊಂದು ಶುಭ ಸಮಾರಂಭ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ವಿರಳ. ಎಂಟು ಮುತ್ತ ಎಂತಕ್ಕಂಥ ಒಂದು ಚಲನಚಿತ್ರದ ಆಡಿಯೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕುಲಕರ್ಣಿ ತಾಯಿಯವರು. ನನಗೀಗ ಅನಿಸ್ತಾ ಇದೆ ಇಲ್ಲ, ಇದೊಂದು ಏನು ಟೀಮ್ ಇದೆ ಅಂದರೆ ಈ ಚಿತ್ರತಂಡ ನಿರ್ದೇಶಕರು ಬಂತು, ನಿರ್ಮಾಪಕರು ಬಂತು, ಕಲಾವಿದರು ಬಂತು, ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ. ಬಹುತೇಕ ಈ ಒಂದು ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತದೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ. ಎಲ್ಲಿ ತಾಯಿಯನ್ನ ಗೌರವಿಸಲಾಗ್ತದೆ ಆ ಒಂದು ಕ್ಷೇತ್ರ ಆಗಿರ್ಬೋದು, ಆ ಒಂದು ವ್ಯಕ್ತಿ ಆಗಿರ್ಬೋದು, ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮ ನೀರಕೆರೆ ವಕೀಲ್ ಸಾಹೇಬರು, ನಮ್ಮ SP ಆಗಿರ್ತಕ್ಕಂಥ ನಮ್ಮ ಬೋಮರೆಡ್ಡಿ ಅನಿಲ್ ಕುಮಾರ್ ಸರ್ ಅವರು, ಆನಂತರ ಇನ್ನೂ ಅನೇಕ ಜನ ತಾವೆಲ್ಲರೂ ಕೂಡ ಅದೇರಿ. ಬೆಂಗಳೂರು ಭಾಗದಲ್ಲಿ ಇಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆಯ ಸಂಗತಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ. ಸಂಗೀತ ಕ್ಷೇತ್ರ, ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಕೊಡುಗೆ ಕೊಟ್ಟದೆ. ನಾನು ಚಿಕ್ಕವನಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಸಿನಿಮಾ ನೋಡಿದ್ದೆ. ಅದಾದ ನಂತರ ಬಂಗಾರದ ಮನುಷ್ಯ, ಒಡಹುಟ್ಟಿದವರು, ಜೀವನ ಚೈತ್ರ, ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ಆ ಸಿನಿಮಾಗಳು ಸಮಾಜಕ್ಕೆ ಕೊಡತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು. ಒಳ್ಳೊಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆಯಾಗ್ತದೆ. ದಾರಿ ಬಿಟ್ಟವರು ಒಳ್ಳೆಯ ದಾರಿಗೆ ಬರ್ತಾರೆ. ಇಂಥದ್ದೊಂದು ದೊಡ್ಡ ಕೆಲಸ ಮಾಡ್ತಕ್ಕಂಥದ್ದು ಒಂದು ಚಲನಚಿತ್ರ ಕ್ಷೇತ್ರ.
ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು. ಮತ್ತು ನಾನು ಎಳ್ಟು ಮುತ್ತ ಇದ್ರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ. ಇದು ಸಾವಿನ ಮನೆಯಲ್ಲಿ ವಾದ್ಯ ನುಡಿಸೋರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇರ್ತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ. ಅಂಥ ಸಮಾಜದಿಂದ ಬಹಳ ಹಿಂದುಳಿದಿರ್ತಕ್ಕಂತಹ ಜನ, ಸಮಾಜದಿಂದ ಬಹಳ ದೂರ ಇರತಕ್ಕಂತಹ ಜನರನ್ನ ಈ ಸಿನಿಮಾದ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರತಂಡ ಮಾಡಿದೆ. ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು. ಈ ಹಿಂದೆ ಒಂದು ಕಾಂತಾರ ಇರ್ತಕ್ಕಂಥ ಒಂದು ಸಿನಿಮಾನು ಕೂಡ ಬಂದಿತ್ತು. ಬಹುತೇಕ ಆ ಭಾಗದಲ್ಲಿ ಒಂದು ಆ ದೈವ ನೃತ್ಯ ಮಾಡೋರ ಬಗ್ಗೆ ಪರಿಚಯ ಇತ್ತು. ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ. ಯಾವಾಗ ಆ ಸಿನಿಮಾ ಬಂತು, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆಯ ಖ್ಯಾತಿ ಆ ಸಿನಿಮಾ ಗಳಿಸ್ತು. ಹಾಗೇನೆ ಈ ಎಳ್ಟು ಮುತ್ತ ಇರ್ತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಇರ್ತಕ್ಕಂಥ ಒಂದು ಜನಾಂಗವು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅವರು ಯಾವ ರೀತಿಯಾಗಿ ಒಂದು ತಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ, ಅಂಥ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು. ಅಂತಹ ಜನರ ಕುರಿತು ಒಂದಿಷ್ಟು ಪರಿಚಯ ಆಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು. ನಿಜವಾಗ್ಲೂ ಕೂಡ ಬಹಳ ಶ್ರೇಷ್ಠ. ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸನ್ ಸರ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಕೂಡ ಬಹಳ ದೊಡ್ಡದು. ಅದರಲ್ಲಿ ಈ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದ್ರು. ನಿಜವಾಗ್ಲೂ ಅವರ ನಯ ವಿನಯ, ಅವರಲ್ಲಿ ಇರ್ತಕ್ಕಂಥ ದೈವಿ ಭಕ್ತಿನೇ ಅವರನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು. ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರ್ಬೋದು, ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಜನ ಆಗಿರ್ಬೋದು, ಯಾವಾಗಲೂ ಕೂಡ ದೈವಿ ಭಕ್ತರು. ಹೀಗಾಗಿ ದೇವರು ಅವರನ್ನ ಎತ್ತರಕ್ಕೆ ಬೆಳೆಸ್ತಾನೆ. ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನ ನೋಡಿದಾಗ ಬಹಳ ಖುಷಿ ಅನಿಸ್ತದೆ. 4ನೇ ವರ್ಷದಿಂದ ಅವರ ಸಂಗೀತ ಯಾತ್ರೆ ಪ್ರಾರಂಭ ಆಯಿತು. ಬಸ್ ಅಜ್ಜಿಯ ತೊಡೆಯ ಮೇಲೆ ನಮ್ಮ ಸರ್ ನೇರಲ್ಕೇರಿ ಸರ್ ಅವರು ಹೇಳ್ತಾ ಇದ್ರು, ಅಜ್ಜಿಯವರ ಸಂಸ್ಕಾರ ಬಹಳ ದೊಡ್ಡದು, ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ. ಅವರ ಪೂಜ್ಯ ತಂದೆಯವರು ಕೂಡ ಇಲ್ಲಿ ಅದಾರೆ. ಅವರನ್ನ ಸೈಕಲ್ ಮೇಲೆ ಬೈಕ್ ಹಾಡಬೇಕು, ಮಾತನಾಡಬೇಕು, ಅಥವಾ ಸಂತೋಷ ಪಡಬೇಕು, ಅಥವಾ ಹೊಗಳಬೇಕು, ಹೊಗಳಿಸ್ಕೋಬೇಕು, ಏನು ಅರ್ಥ ಆಗ್ತಾ ಇಲ್ಲ. ಸಂತೋಷ ಮನಸ್ಸು ತುಂಬಿ ಬಂದಿದೆ. ನಮ್ಮೂರಾಗ ಇಷ್ಟು ಮಂದಿ, ಇಷ್ಟು ಚಂದ, ಇಷ್ಟೊಂದು ಕ್ಯಾಮ್ರಾಗಳು ಭಾಳ ವರ್ಷದ ನೋಡ್ಲಿಕ್ಕತ್ತೀವಿ. ಇದಕ್ಕೆ ಕಾರಣರಾದ ಎಳ್ಟು ಮುತ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬಲ್ಲೆ. ಗುರುವಿನ ಸನ್ನಿಧಾನ, ಯಾವುದೇ ಕಾರ್ಯಕ್ರಮ ಗುರುವಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ. ಇವತ್ತು ಗುರುವಿನ ಸಾನ್ನಿಧ್ಯ ಕೂಡ ಇದೆ. ನನಗೆ ಬಹಳ ಮುಖ್ಯ ಅಂದರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ. ಹಿ ಈಸ್ ದ ಮೇಕರ್ ಆಫ್ ಸಂಗೀತ ಕಟ್ಟಿ ಇನ್ ಆಲ್ ರೆಸ್ಪೆಕ್ಟ್ಸ್. ಸೊ ನನ್ನ ಡ್ಯಾಡಿ ಅವರಿಗೆ ಈಗ 83 ತುಂಬಿ 84 ವರ್ಷ. ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರೂ ಅಷ್ಟೇ ಹುರುಪಿನಿಂದ ಬರ್ತಾರೆ. ಎಲ್ಲ ಅಭಿಮಾನಿಗಳು ಬಂದ್ದಾರೆ, ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದ್ದಾರೆ. ಈ ಭಾಗದಲ್ಲಿ ಗಜಾನಂದ ದಾದ ಇದ್ದಾರೆ, ಈ ಸಿನಿಮಾದಲ್ಲಿ ಅವರು ಕೆಲಸ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದರೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಚಿತ್ರ ಮಾಡೋದು ನಿಮಗೆಲ್ಲ ಗೊತ್ತಿದ್ದಂಗೆ ಆವಾಗಲೇ ಹೇಳಿದ್ರು, ಅಷ್ಟು ಸುಲಭ ಇಲ್ಲ, ಡೆಫಿನೆಟ್ಲಿ ಕಷ್ಟ ಇದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು, ಅದರಿಂದ ಎಂಥ ಶ್ರಮ, ಒಂದು ದಿನದ್ದಲ್ಲ, ಒಂದು 4 ದಿವಸದ್ದಲ್ಲ, 1 ವರ್ಷದಲ್ಲ, 2 ವರ್ಷದಲ್ಲ, 3-4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಅಂದರೆ ಒಂದೇ ಮನಸ್ಸಿನಿಂದ ಆ ಛಲ ಬಿಡದೆ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಟೀಮಲ್ಲಿ ಎಲ್ರಿಗೂ ಆ ಶ್ರೇಯಸ್ಸು ಸಲ್ಲುತ್ತೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನು ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು. ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ 2 ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು, 3 ಜನ ಇನ್ಫ್ಯಾಕ್ಟ್. ಅದರಲ್ಲಿ ನನಗೆ ಅನಿಸುತ್ತೆ, ಆಯಿತು ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ, ಬೇಸಿಕ್ ಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನು
ಚಾಚು ತಪ್ಪದೆ ಅವರಿಗೆ ಹೀಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯ ನನಗೆ ಬಂದಂತಹ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಕ್ಲಾಸಿನಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ಹೋದ್ರು ಅದನ್ನು ನಾನು ನಮ್ಮ ಶಿಕ್ಷಕರ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬ ಚೆನ್ನಾಗಿ ಅದನ್ನು ಅರ್ಥಕೊಂಡ್ರು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ, ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಹಿಸ್ ನಾಲೆಜ್, ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಝೀರೋ ಮೈಂಡಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ. ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಇದು ಅವನ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವ ಒಂದು ಛಲ, ಆ ಒಂದು ಹುಚ್ಚಿದ್ರೆ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರು ಪಲ್ವಿಗೆ ನಾನು ಯಾವಾಗ ಫೋನ್ ಮಾಡಿದಾಗಮ್ಮ ಎಲ್ಲಿದ್ದಾನಮ್ಮ ಅದು, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾನೆ. ಯಾವುದೇ ಅವರಂತಲ್ಲಿ ಫೋನ್ ಮಾಡಿದ್ರು, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾನೆ. ಸ್ಟುಡಿಯೋ ಬಿಟ್ಟು ಆಚೆ ಬರ್ತಾನೆ ಇದೆ. ನನ್ನ ಜ್ಞಾಪಕ ಬರುತ್ತೆ, ಡಾಕ್ಟರ್ CNR ರಾವ್ ಭಾರತ ರತ್ನ ಪಡೆದಾಗ ಅವರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ಮಾತು ಹೇಳಿದ್ರು ಅವರು, ನಿಮ್ಗೆ ಯಾವ್ದು ತುಂಬ ಇಷ್ಟವಾದ ಜಾಗ ಅಂತ ಯಾರು ಕೇಳಿದ್ರು. ನನ್ನ ಲ್ಯಾಬೊರೇಟರಿ ನನಗೆ ತುಂಬ ಇಷ್ಟ ಅಂದರು. ನಾನು ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ. ಆ ಪ್ಯಾಷನ್ ಇರೋದ್ರಿಂದ CNR ರಾವ್. ಸೊ ನಮ್ಮ ಪ್ರಸನ್ನ ಕೇಶವ ಸ್ಟುಡಿಯೋ ಬಿಟ್ಟು ಆಚೆನೇ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಹಗಲು ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಕ್ಕಿದ್ದ ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಹಿಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ. ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು, L2 ಅಂತ. L2 ಅಂತ ಇಂಗ್ಲೀಷಲ್ಲಿ ನೀವು ಬರೆದ್ರೆ LL, ದ ಲ್ಯಾಟಿಟ್ಯೂಡ್ ಆ್ಯಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಾಕಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೋತ್ ಇನ್ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಲ್ಯಾಟಿಟ್ಯೂಡ್, ಇಡೀ ಗ್ಲೋಬಲ್, ಬರೀ ನಮ್ಮ ದೇಶದ ಉದ್ದಗಲ ಅಲ್ಲ, ಇಡೀ ನಮ್ಮ ಗ್ಲೋಬಿನ ಉದ್ದಗಲಕ್ಕೂ L2 ಮುತ್ತ ಹಬ್ಬಲಿ ಅಂತ ಹೇಳ್ತಾ, ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂತಹ ಚಿತ್ರವಾಗಲಿ ಚಿತ್ರತಂಡಕ್ಕೆ ಎಲ್ಲರಿಗಿಂತ ಶುಭವನ್ನು ನಾವು ಹಾರೈಸೋಣ. ಚಿತ್ರನ ಸಪೋರ್ಟ್ ಮಾಡೋಣ, ಎಲ್ಲರೂ ಥಿಯೇಟರ್ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ನೀವೆಲ್ಲ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ಮಾಧ್ಯಮ ಮಿತ್ರರನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ, ಸಹೋದರನ ನೋಡ್ತಾ ಇದ್ದೀನಿ, ನಮ್ಮ ಮನೂ ಇದ್ದಾರೆ. ನನಗೆ ಜ್ಞಾಪಕ ಬರುತ್ತೆ, D.V. ಸುಧೀಂದ್ರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ರು ರಾಘವೇಂದ್ರ ಚಿತ್ರವಾಣಿ. ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡ್ಲಿಕ್ಕೆ ಶುರು ಮಾಡಿದಂತಹ ದಿನ, ಅದು 90s. ಬಹಳ ಸಪೋರ್ಟ್ ಮಾಡೋರು. ಅತ್ಯಂತ ಒಳ್ಳೆ ವ್ಯಕ್ತಿ ಅಂದರೆ ಸುಧೀಂದ್ರ ಸರ್, ಅಷ್ಟು ಶಾಂತಮೂರ್ತಿ. D.V. ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸ್ಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸ್ಕೊಂಡು ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್. ದ ಟೇಕ್ ಆಫ್ ಇಸ್ ಡಿಫರೆಂಟ್. ನಮ್ಮ ವೆಂಕಟೇಶ್ ಇದ್ದಾರೆ. ಸೊ ವೆಂಕಟೇಶ್ ಇದ್ಮೇಲೆ ಎಲ್ಲೂ ಮುಸಿ ಹೋಗೋದೇ ಇಲ್ಲ. So I'm so happy to see Venkatesh and his whole team of journalists here, both visual as well as print media. ಸಂಗೀತ ನೀವು ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ಕೊಳ್ಳೋದು, ಬ್ಯೂಟಿಫುಲ್. ಮೊದಲನೇ ಕಚೇರಿ ಅಂತ, ಆ ಮೊದಲನೇ ಕಚೇರಿಯ ಕವರೇಜ್ 1975 November 14 ಚಿಲ್ಡ್ರನ್ಸ್ ಡೇ, ಮೊದಲನೇ ಕಚೇರಿ. ಅದರ ಕವರೇಜ್ ಆದ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಬರೆದಂತಹ ಸಂಯುಕ್ತ ಕರ್ನಾಟಕ ಕೂಡ ಸಾಕ್ಷಿ ಇದೆ. ಸೊ ನಿಮಗೆಲ್ಲ ನಾನು ವಿಶೇಷವಾಗಿ ವಂದಿಸ್ತೀನಿ, ಧನ್ಯವಾದ. ನನ್ನನ್ನು ಈ ಮಟ್ಟಕ್ಕೆ ತರಲಿಕ್ಕೂ ನೀವು ಕೂಡ ಸಿಂಹಪಾಲು ನಿಮ್ದು ಇದ್ದೇ ಇದೆ ಯಾವಾಗಲೂ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮಗೆಲ್ಲ ಪ್ರಾತಸ್ಮರಣೀಯರು ವಂದಿಸ್ತೀನಿ. ತಂದೆ ತಾಯಿಗಳಿಗೆ, ನನ್ನ ಗುರುಗಳನ್ನ ಎಲ್ಲ ಸ್ಮರಿಸಿ ವಂದಿಸಿ, L2 ಮುತ್ತ ಗ್ಲೋಬಲ್ ಆಗಿ ಉದ್ದಗಲಕ್ಕೂ ಇದರ ಪ್ರಚಾರ ಆಗಲಿ ಅಂತ ಶುಭ ಹಾರೈಸ್ತಾ, ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ ಇಡೀ ಟೀಮಿಗೆ ನಾನು ಅಭಿನಂದಿಸ್ತಾ, ಮತ್ತೇನು ಹೇಳಬೇಕಂತ ಗೊತ್ತಾಗಲಿಲ್ಲ. ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಗಾಯಕನ ಕರೆದು ಈ ವೇದಿಕೆ ಮೇಲೆ ನನ್ನ 50ನೇ ವರ್ಷ, ನನಗೆ ನಂಬಿಕೆ ಬರಲ್ಲ. ಯಾಕೆಂದರೆ ಈಗ ನನಗೆ ಅರ್ಥ ಆಗ್ತಾ ಇದೆ, ನಮ್ಮ ಗುರುಗಳು ಹೇಳಿದರೆ ಸಾರಿ ಇದ್ರ ಅರ್ಥ ಏನು ಅಂತ ಈಗ ಒಂಚೂರು ಕಂಡುಬಿಡ್ತಾ ಇದೆ. ಎಲ್ಲರೂ ಇಲ್ಲೇ ಇದೀರಲ್ವಾ ಹುಬ್ಳಿಲಿ? ಇನ್ನೊಂದು ಸ್ವಲ್ಪ ಬರ್ಲಿ ಸೌಂಡ್. 1 2 3 come on. One more, come on. ಇನ್ನೊಂದು ನಿಮ್ಮೆಲ್ಲರಿಗೋಸ್ಕರ come on. ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಇಲ್ಲಿ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು. ಮಾಧ್ಯಮ ಮಿತ್ರರು ನಮಗೆ ಬೆಂಗಳೂರಿಂದ ಬಂದಿದ್ದಾರೆ, ಹುಬ್ಳಿಲಿ, ಧಾರವಾಡ, ಗದಗ, ತುಂಬಾ ಕಡೆಯಿಂದ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು ಮತ್ತೊಮ್ಮೆ.
ಒಂದು ಜೋರ ಚಪ್ಪಾಳೆ ಪ್ಲೀಸ್, ಕಮ್ ಆನ್, ದೇ ಡಿಸರ್ವ್ ಇಟ್. ಗಣ್ಯ ವ್ಯಕ್ತಿಗಳು ಎಲ್ಲರಿಗೂ ಮತ್ತೊಮ್ಮೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಥ್ಯಾಂಕ್ಸ್. ಸುಧೀರ್ ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಥಿಂಗ್ಸ್ ದಟ್ ಯು ಹ್ಯಾವ್ ಡನ್ ಫಾರ್ ಅಸ್. ಸುಧೀರ್ ಸರ್ ತುಂಬಾ ಥ್ಯಾಂಕ್ಸ್ ನೀವು ಅಲ್ಲಿಂದ ಬಂದಿದ್ದಕ್ಕೆ. ಸೊ ಆರ್ ಯು ರೆಡಿ? ಆರ್ ಯು ರೆಡಿ? ಓಕೆ ಓಕೆ. ಸೊ ನಾನು ಒಂದು ವಿಷಯನ ಎವ್ರಿ ಟೈಮ್ ಹೇಳ್ತಾ ಇದ್ದೀನಿ. ವಿ ಹ್ಯಾವ್ ಡನ್ ಕ್ವೈಟ್ ಎ ಫ್ಯೂ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಅದರಲ್ಲಿ ಎಂಟು ಮುತ್ತ ಅನ್ನೋ ಒಂದು ಚಿತ್ರ ಬಂದು ಕಂಪ್ಲೀಟ್ಲಿ ಇಟ್ ವಿಲ್ ಬಿ ಆಡಿಯೋ ವಿಜುವಲ್ ಎಕ್ಸ್ಟ್ರಾವಲೆಂಟ್. ವಿಜುವಲ್ ನೋಡಿದ್ರಿ ಈಗ, ಆಡಿಯೋ ಕೇಳಿದ್ರಿ ಈಗ. ಇದೇನಿದೆ ಇದು ತೃಣ ಮಾತ್ರ, ತುಂಬಾ ಫೋಲ್ಡ್ಸ್ ಎಕ್ಸ್ಪೀರಿಯನ್ಸ್ ನಿಮಗೆ ಥಿಯೇಟರ್ಸ್ ಅಲ್ಲಿ ಇಟ್ ವಿಲ್ ಬಿ ಅಮೇಜಿಂಗ್. ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಈಗ ಒಂದೊಂದೇ ಹಾಡು ನಾವು ಬಿಚ್ಚಿಡ್ತಾ ಹೋಗ್ತೀವಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ತುಂಬಾ ವರ್ಷಗಳ ನಂತರ ಮುಂಚೆ CD-ನಲ್ಲಿ ಎಲ್ಲ ಸಾಂಗ್ಸ್ ರಿಲೀಸ್ ಮಾಡ್ತಿದ್ರು ಸರ್. ಸೊ ಅದಾದ್ಮೇಲೆ 3 ಸಾಂಗ್ ಆಯ್ತು, 2 ಸಾಂಗ್ ಆಯ್ತು, ಇವಾಗ 1 ಸಾಂಗ್ ಬಂದಿದ್ದಾರೆ. ಸೊ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಾರೆ. ಬಟ್ ನಾವು ನಮ್ಮ ಚಿತ್ರದ ಎಲ್ಲ ಹಾಡುಗಳನ್ನು ಇವತ್ತು ಎಲ್ರಿಗೂ ಕೇಳಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಬಂದಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ರಿಲೀಸ್ ಆಲ್ ದ ಸಾಂಗ್ಸ್ ಫ್ರಮ್ ಎಂಟು ಮುತ್ತ. ಸೊ ಎಲ್ಲ ಹಾಡು ಕೇಳ್ತೀರಾ ಇವಾಗ. ಕೊಡಗು ಅಂದ್ರೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್, ಒಬ್ಬೊಬ್ಬರಿಗೆ ಒಂದೊಂದು ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ನಮ್ಮ ಚಿತ್ರ ಹಾಗೆ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಸೂಪರ್ ಆಗಿ ಕಂಪೋಸ್ ಆಗಿರುವ ಒಂದು ಫೋಕ್ ಸಾಂಗ್. ಇಟ್ ಇಸ್ ಅ ಫೋಕ್ ಸಾಂಗ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಕೊಡಗಿನ, ನಮ್ಮ ಕೊಡವ ಭಾಷೆಯಿಂದ ಒಂದು 4 ಪದಗಳಿಂದ ಸ್ಟಾರ್ಟ್ ಆಗುತ್ತೆ. ಈ ಹಾಡಲ್ಲಿ ಪಲ್ಲವಿ ಬಂದು ಕೊಡವಾನಲ್ಲಿರುತ್ತೆ. ಅದಾದ್ಮೇಲೆ ಕನ್ನಡದಲ್ಲಿ ನಾವು ಆಡಿಯನ್ಸ್ ನಮ್ಮ ಒಂದು ಎಂಟು ಮುತ್ತ ಲೋಕ ಏನಿದೆ ಅದರಲ್ಲಿ ಹಾಗೆ ನಿಮ್ಮನ್ನ ಸಕ್ ಮಾಡ್ತೀವಿ. ಸೊ ಇವಾಗ ವಿ ವಿಲ್ ಗೆಟ್ ಇನ್ ಟು ದ ಫಸ್ಟ್ ಸಾಂಗ್. ಈ ಹಾಡ ಹೆಸರು ಬಂದು ಕಾಂಬುಲೆ ರೇ ಕಾಂಬುಲೆ, ಮುತ್ತಂಗೆ ಒಂದು ಕಾಂಬುಲೆ ಅಂತ. ಸೊ ಇದೀಗ ನಿಮ್ಗೆ ಕಾಂಬುಲೆ ಸಾಂಗ್. ಆರ್ ಯು ರೆಡಿ? ಎಸ್, ಲೈಟ್ಸ್ ಆಫ್ ಪ್ಲೀಸ್. ದಯವಿಟ್ಟು all through is very much. ಇದರ ಒಂದು ಸ್ಪೆಷಾಲಿಟಿ ಏನಂದ್ರೆ every sentence is just 2 words and throughout the song it is just two words in every sentence and it conveys a very very deep meaning. ಇದರದ್ದು ಒಂದೊಂದು ಪದಗಳನ್ನು I don't know how the lyricist figured out. Shaurya sir. ಅದು ಒಂದೊಂದು ಪದನೂ ಅಷ್ಟು ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್, ಅದರ್ವೈಸ್ ಇಟ್ ವೋಂಟ್ ಮೇಕ್ ಸೆನ್ಸ್. ಯಾಕಂದರೆ 2 ವರ್ಡ್ ಒಂದು ಸೆಂಟೆನ್ಸಲ್ಲಿ, ಆ 2 ವರ್ಡಲ್ಲಿ ಇಟ್ ಹ್ಯಾಸ್ ಟು ಮೇಕ್ ಅ ಫುಲ್ ಸೆಂಟೆನ್ಸ್ ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಟು ಕನ್ವೆ ಅ ಮೀನಿಂಗ್ ಆ್ಯಂಡ್ ಇಟ್ ಹ್ಯಾಸ್ ಟು ಸಿಟ್ ಅಮಾಂಗ್ ದ 12 to 16 sentences which is there in that song. So we are very proud. This is heavy metal and this is very uniquely written and there is more uniqueness which is coming later for this particular song which we won't reveal now, but over to you, Krishna. ಎಲ್ಲರಿಗೂ ಸಾರಿ, ಎಲ್ಲರಿಗೂ ಕಳಿಸ್ತೀನಿ. ಆ್ಯಂಡ್ ಈಗ ನೋಡಿದಾಗ ನಂಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಾಕಷ್ಟು ವಿಷಯಗಳನ್ನ ನಾನು ಆಲ್ರೆಡಿ ಹಂಚ್ಕೊಂಡಿದ್ದೀನಿ. ಸೊ ಈಗ ಟ್ರೈಲರ್ ಟೀಸರಲ್ಲಿ ನೋಡಿದ್ದೀರ ಆ್ಯಂಡ್ ನನ್ನ ಸಾಂಗ್ಸ್ ಹೇಗಿದೆ ಅಂತ ನೀವು ನೋಡಿದ್ದೀರ. ಸೊ ನೀವು ಪ್ರಶ್ನೆಗಳು ಕೇಳಿದ್ರೆ ನಮಗೆ ಮಾತಾಡೋಕ್ಕೆ ಎಸ್ ಸರ್, ಇಲ್ಲಿ ಟ್ರೈಲರ್ ಅನೌನ್ಸ್ ಡೇಟ್ ಅಂತ ಹಾಕಿದ್ದೀವಿ. ಇವಾಗ ನಮ್ಮ ಹೀರೋಯಿನ್ ಒಂದು ಪ್ರದೇಶಕ್ಕೆ ಸೀಮಿತವಾದ ಸಿನಿಮಾ ಅಲ್ಲ ಅದು. ಮೋರ್ ರೀಜನಲೈಸ್ ಮೋರ್ ಯೂನಿವರ್ಸಲ್ ಅಂತ ನಂಬಿಕೆ ಇಟ್ಟು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಇದು ಬರೀ ಕೊಡಗಿಗೆ ಸೀಮಿತ ಅಲ್ಲ, ಕೊಡಗನ ಕಥೆ ಇಡೀ ಕರ್ನಾಟಕಕ್ಕೆ ಹೇಳಕ್ಕೆ ಹೊರಟಿದ್ದೀವಿ. ಸಾಧ್ಯ ಆದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಜನಗಳ ಸಪೋರ್ಟ್ ಮಾಡಿದ್ರೆ ಕರ್ನಾಟಕದ ಆಚರಣೆಗಳ ಟ್ರೈ ಮಾಡ್ತೀವಿ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಸಿನಿಮಾಗೆ ಬೇರೆ ಯಾವ ಒಬ್ಬ ಸ್ಟಾರ್ ಮಠ ನಡೆಸಬೇಕಾಗಿತ್ತು. ಆದರೆ ನೀವೇ ಎಲ್ಲ ಸೇರಿ ಕೊನೆಗೆ ಹೊಸಬರು ಸೇರ್ಕೊಂಡು ಮಾಡುವಂಥ ಸಿನಿಮಾ. ಸೊ ಯಾವ ದೊಡ್ಡ ಟೆಕ್ನಿಷಿಯನ್ಗೂ ಅಥವಾ ದೊಡ್ಡ ಸ್ಟಾರ್ಗೂ ಕಮ್ಮಿ ಇರೋದಂಥ ಒಂದು ವಿಷುವಲ್ ನಮಗೆ ಕಾಣ್ತಾ ಇದೆ. ಸೊ ಆ ಭರವಸೆ ಕೂಡ ಸಿನಿಮಾದಲ್ಲಿದೆ.
ಶುರುವಾಗಿದ್ದು ಹೇಗೆ, ಮತ್ತೆ ಶುರುವಾದ ಮೂಮೆಂಟಲ್ಲಿ ನಿಮಗೆ ಈ ಲೆವೆಲಿನ ವಿಷುವಲ್ ತರಬಹುದು ಅಂತ ಅನಿಸ್ತಾ? ಸರ್, ಒಂದು ಈ ಸಿನಿಮಾಗೆ ನಾವು ಯಾವುದು ಸ್ಟಾರ್ನ ಇಟ್ಕೊಂಡು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಲಿಲ್ಲ. ನಾವು ಈ ಟೀಸರ್ ಫೀಚರ್ ಫಿಲ್ಮ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣದೊಂದು ಟೀಸರ್ ಮಾಡಿದ್ವಿ. ಅವಾಗಲೇ ಫಿಕ್ಸ್ ಆಗಿದ್ವಿ ನಮ್ಮ ಶೌರ್ಯ ಸರ್ ಅಂದರೆ ಅವರೇ ಮೊತ್ತ ಹಾಕಬೇಕು ಅಂತ. ಆ ಟೀಸರ್ ಮಾಡಿದ್ಮೇಲೆ ನನಗಂತೂ ಆಸ್ ಎ ಡೈರೆಕ್ಟರ್ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಮೊತ್ತನ ಈಗಿರೋ ಮೂಮೆಂಟಲ್ಲಿ ಇವ್ರನ್ನ ಬಿಟ್ಟು ಬೇರೆ ಯಾರು ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅಲ್ಲಿಂದ ಇದು ಬೆಳೀತಾ ಹೋಯ್ತು ಸರ್. ಆ ಸಣ್ಣ ಟೀಸರ್ ನೋಡಿ ಸತ್ಯ ಸರ್ ನಮ್ಮಲ್ಲಿ ಭರವಸೆ ಇತ್ತು. 2 ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಬ್ಬರು ದೇವಯ್ಯಣ್ಣ ಅಂತಿದ್ದಾರೆ, ಅವ್ರ ಮೂಲಕ ರವೀಂದ್ರ ಸರ್ ನಮ್ಮ ಸಿನಿಮಾ ನೋಡಿದ್ಮೇಲೆ ಅವರು ಇನ್ನಷ್ಟು ಭರವಸೆ ತಂದು ರಿಲೀಸಿಂಗ್ ಪಾರ್ಟ್ನರ್ ಮುಂದೆ ಬಂದಿದ್ದಾರೆ. ಅದೇ ರೀತಿ ಅಕ್ಷಯ್ ನಿಂಗೇಕರ್ ಸರ್ ಮತ್ತು ಶ್ರೀಧರ್ ಕಪ್ಪ ಅವರನ್ನು ಕೈ ಜೋಡಿಸಿದ್ದಾರೆ. ಸೊ ದೀಸ್ ದ ಜರ್ನಿ ಸರ್. ಹೇಗೆ ನಿಮಗೆ ರಿಯಲ್ ಇನ್ಸಿಡೆಂಟ್ ಈ ಕಥೆ ಹೇಗೆ ಹೊಡೆದಿದೆ? ಸರ್, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಈ ಕಥೆ ಹೇಗೆ ಬಂತು ಅಂತ ಹೇಳಿದ್ರಿ, ಇದು ಮಡಿಕೇರಿನಲ್ಲಿ ಮರಗಳು ನಡೆಯುತ್ತೆ. ನಾನು ಕೊಡಗಿನವನೇ. ಸೊ ಅಲ್ಲಿ ಜನಗಳನ್ನ ನೋಡಿದ್ದೀನಿ. ಈ ಜನಗಳನ್ನ ನಮ್ಮ ಕಣ್ಮುಂದೆ ಬದುಕಿದ್ರು, ಕೆಲವರು ಇಲ್ಲ, ಕೆಲವರು ಇದ್ದಾರೆ. ಸೊ ನಮ್ಮ ಮುಂದೆ ಇದ್ರು, ಬದುಕಿದ್ರು, ಹೋದ್ರು ಅಂತ ಕೆಲವರೆಲ್ಲ ಗೊತ್ತೇ ಇಲ್ಲ. ಅವರ ಜೀವನ ಹೇಗಿತ್ತು ಅಂತ ಹೇಳೋದಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆ ಕೆಲವೊಂದು ರಿಯಲ್ ಇನ್ಸಿಡೆಂಟ್ನ ವಿ ಹ್ಯಾವ್ ಟೋಲ್ಡ್ ಇನ್ ಫಿಕ್ಷನ್ ಅಲ್ಲಿ ಸಿನಿಮ್ಯಾಟಿಕ್ ಆಗಿ ಏನು ಹೇಳಬೇಕು ಅಂತ ಹೇಳಬೇಕು. ಶೂಟಿಂಗ್ ಕಂಪ್ಲೀಟ್ ಕೊಡಗಲ್ಲ ಮಾಡಿದ್ದಾರೆ. ಹೌದು ಸರ್, 15 days ಕಂಪ್ಲೀಟ್ ಕೂಡಲೇ ಶೂಟ್ ಮಾಡಿದ್ವಿ. ಒಂದು 3 days ಮಾತ್ರ ಕನಕಪುರದಲ್ಲಿ ಶೂಟ್ ಮಾಡಿದ್ವಿ. ಮಾಟಿ ಸಾಂಗಲ್ಲಿ ಏನು ನೋಡೋಲ್ಲ, ಇದು ಶಾರ್ಟಿಂಗ್ ನೀವು ಒಂದು ನೆಗೆಟಿವ್ ಶೇಡ್ ಕಟ್ ಮಾಡಿದ್ದೀನಿ. ನೀವು ಸ್ವಲ್ಪ ಬೇರೆ ಥರ ಇದೆ ಪಾತ್ರ, ತುಂಬ ಹೇಳಂಗಿಲ್ಲ, ಪೂರ್ತಿ ಹೊಸ ಟೀಮ್ ಅನ್ಸೋದೇ ಇಲ್ಲ ಸರ್. ಇವ್ರು ಯಾರು ಹೊಸ ಟೀಮೇ ಅಲ್ಲ. ಇವ್ರಿಗಿರೋ ಸಿನಿಮಾ ಮೇಲೆ ಇರೋ ಪ್ರೀತಿ ಎಲ್ಲವನ್ನೂ ಕಲಿಸಿದೆ. ಈ ಕಲಿತೆ ಬಂದು ಮಾಡಬೇಕು ಅಂತಿಲ್ಲ, ಮಾಡ್ತಾನೆ ಕಲಿಬೋದು. ಹಂಗೆ ಇವ್ರಿಗಿರೋ ಪ್ರೀತಿನೇ ಬೇರೆ ಸಿನಿಮಾ ಮೇಲೆ. ಇವ್ರು ಯಾವತ್ತೂ ನನಗೆ ಇವ್ರು ಯಾರು ಹೊಸಬ್ರು ಅನ್ಸೇ ಇಲ್ಲ ಈ ಟೀಮ್ ಜೊತೆ ಅವ್ರು ಮಾಡುವಾಗ. ಹಂಗಾಗಿ ನೀವು ಯಾವುದೇ ಇದಕ್ಕೆ ಕರೆದು ಬರ್ತೀನಿ, ಬಿಕಾಸ್ ಇವ್ರಿಗೆ ಅದ್ರ ಮೇಲೆ ಇರೋ ಪ್ರೀತಿ ನನಗೆ ಗೊತ್ತಾ ಸಿನಿಮಾ ಮೇಲೆ. ಅಂದರೆ ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ಇರಲ್ಲ. ಸೊ ನನಗೆ ಯಾವಾಗೂ ಹೊಸ್ತು ಅನಿಸಿಲ್ಲ. ಇದರಲ್ಲಿ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದ್ದೀನಿ ಸರ್. ರಾ ಸೂರ್ಯ ಅವರಿಗೆ ತುಂಬಾ ರಾ ಕಟ್ಟಿದ್ದಾರೆ. ಆ್ಯಕ್ಚುಲಿ ಹೆಸರು ಪ್ರಕಾರನೇ ರಾ ಆಗಿ ಇಟ್ಕೋಬೋದು. ಆ್ಯಕ್ಚುಲಿ ಅಲ್ಲ, ಅದೇ ಸಿನಿಮಾ ಟೀಸರ್ನ ನೋಡಿದರೆ ತುಂಬ ರಾ ಬಂದಿದ್ದೀರ, ಹಾಗಾಗಿ ರಾ ಸೂರ್ಯ ಅಂತ ಹೇಳ್ತಿರೋದು. ಬಟ್ ಬೇಸಿಕಲಿ ಇವಾಗ ಮೆಟಾಫರಿಕ್ ಆಗಿ ನೀವು ಈ ಒಂದು ಚಿತ್ರದಲ್ಲಿ ನವಿಲು ಮತ್ತೆ ಒಂದು ಹಾವಿನ ಒಂದು ನಡುವೆ ನಡೆಯುವಂಥ ಒಂದು ಜಗಳನ್ನ ತೋರಿಸೋದಕ್ಕೆ ಹೊರಟಿದ್ದೀರ. ಸೊ ಆ ಥೀಮ್ ಲೇಯರ್ನ ಕಂಪ್ಲೀಟ್ ಮೂವಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೇಗೆ ಅಂತ? ಹೌದು ಸರ್, ನಾವು ಮೊತ್ತನ ನವಿಲಿಗೆ ಹೋಲಿಸಿದ್ವಿ. ಅವನಿಗೆ ಇನ್ನೋಸೆನ್ಸ್ ಇದೆ, ವೈಲ್ಡ್ನೆಸ್ ಇದೆ. ಸೊ ಪ್ರತಿ ಮನುಷ್ಯನೂ ಇರುತ್ತೆ, ನಮ್ಮ ನಿಮ್ಮಲ್ಲಿ ಇರುತ್ತೆ. ಆ ಇನ್ನೋಸೆನ್ಸ್ ಯಾವಾಗ ಆಚೆ ಬರುತ್ತೆ, ವೈಲ್ಡ್ನೆಸ್ನ ಯಾರು ಆಚೆ ತರಬಹುದು ನೋಡ್ತಾರೆ. ಸೊ ಕಾಳಿಗೆ ಸಪೋರ್ಟ್ ತುಂಬ ಇದ್ದಾರೆ. ಅದು ಹೇಗೆ ಅಂತ ಟ್ರಾವೆಲ್ ಎಲ್ಲರಿಗೂ ನಮಸ್ಕಾರ ಸರ್, ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಹೇಗೆ ಪ್ರಿಪ್ರೇಷನ್ ಅಂತ ಒಂದು ಪ್ರಶ್ನೆ. ಸ್ಕ್ರಿಪ್ಟ್ ಲೆವೆಲಿಂದಲೇ ನಾನು ಮತ್ತು ಸೂರ್ಯ ಸರ್ ಯಾವಾಗ ನಾವು ಸ್ಕ್ರಿಪ್ಟ್ ಡೆವಲಪ್ ಮಾಡ್ತಾ ಇದ್ವಿ, ಅವಾಗಿಂದ ಅದನ್ನು ಜೀವಿಸೋಕ್ಕೆ ನಾನು ಶುರು ಮಾಡ್ತೇನೆ. ಯಾಕಂದರೆ ನಾನು ಹೊಸಬ.